ಗುಡ್ ಜಾಬ್. ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದೀರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಆಗಿರಲಿ. ಮಗುನ್ ಕಳಿಸ್ಬೇಕಾದ್ರೆ ನಮ್ಮಣ್ಣ ಏನು ಕೊಡ್ಲಿಲ್ವಾ? ಇಲ್ಲ ಸರ್, ಏನು ಕೊಡ್ಲಿಲ್ಲ. ಆದ್ರೆ ಸ್ವಲ್ಪ ಕ್ಯಾಶ್ ಕೊಟ್ರು. ನಿಮ್ಗೇನಾದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಫೋನ್ ಮಾಡಿ ಅಂತ ಹೇಳಿ ಕಳ್ಸಿದ್ರು ಅಷ್ಟೇ. ಸರ್, ಇವಾಗ ಮಗುನ್ ನಿಮ್ ಕೈಗೆ ಒಪ್ಸಿದೀವಿ, ನಾವಿನ್ ಹೊರಡ್ಬೋದಾ ಸರ್? ಓ ಸಮಾಧಾನ. ಏನಷ್ಟು ಅರ್ಜೆಂಟ್ ಹೊರಡೋದಿಕ್ಕೆ? ನೀವು ಮಾಡ್ಬೇಕಾಗಿರೋ ಇನ್ನೂ ಒಂದು ಕೆಲಸ ಬಾಕಿ. ಇನ್ನೊಂದು ಕೆಲಸನ? ಏನ್ ಸರ್? ನಾನು ಹೇಳೋ ಜಾಗಕ್ಕೆ ಆ ಮಗುನ ತಲುಪಿಸ್ಬೇಕು. ಸರ್, ಆ ಕೆಲಸನ ನೀವೇ ಮಾಡ್ಬೋದಲ್ಲ ಸರ್? ನಾನು ಮಾಡಂಗಿದ್ರೆ ನಿಮಗೆ ಯಾಕೆ ಸರ್ ಹೇಳ್ತಾ ಇದ್ದೆ? ನೀನೇನು ಸುಮ್ಮನೆ ಮಾಡಬೇಡ, ಅದಕ್ಕೂ ನಿನಗೆ ಲಾಭ ಇದೆ. ವೆಯ್ಟ್. ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ನಾನು ಜೈಲ್ಗೆ ಹೋಗೋದಕ್ಕೆ ಮೊದಲನೇ ಕಾರಣನೇ ಇವರು. ಹಲೋ, ಮತ್ತೆ ಯಾಕೆ ಬಸ್ ಕಾಲ್ ಮಾಡಿದ್ದೀರಾ? ಈಗಾಗಿದ್ದು ಸಾಲ್ದಾ? ಏಯ್, ಹೇಳೋದೊಂದು ಸ್ವಲ್ಪ ಕೇಳ. 3 ತಿಂಗಳು ಗುಡ್ತವನಂಗೆ ಆಡ್ತೀಯಲ್ಲ. ನೀನು ಜೈಲಿಗೆ ಹೋಗೋದಕ್ಕೆ ಕಾರಣ ಆಯ್ತಲ್ಲ ಆ ಮಗು, ಅದು ನನಗೆ ಮತ್ತೆ ವಾಪಸ್ ಸಿಕ್ಕಿದೆ. ಹೌದಾ? ಹೌದು. ಆ ಮಗುನ ಮತ್ತೆ ನಿನಗೆ ಪಾರ್ಸಲ್ ಕಳಿಸ್ತೀನಿ. ಕಳಿಸಿ ಆ ಮಗುನ, ಇಲ್ಲೇ ಮುಗಿಸ್ತೀನಿ. ಆ ಮಗು ಮಾಡಿದ ನಷ್ಟ ಏನು ಕಮ್ಮಿನಾ ನನಗೆ? ನೀನು ಆ ಮಗುನ ಮಾರ್ತೀಯೋ ಮುಗಿಸ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನನಗಾಗಬೇಕಾಗಿರೋ ಕೆಲಸ ಒಂದೇ ಒಂದು, ಆ ಮಗು ಇಲ್ಲೆಲ್ಲೂ ಕಾಣಿಸ್ತಾ. ಕಳಿಸಿ ಸಾಕು. ಅವಳಿಂದಾಗಿ ಇನ್ನು 6 ಮಕ್ಕಳು ಎಸ್ಕೇಪ್ ಆಗಿದ್ದಾರೆ. ಅವ್ರ ಅಮ್ಮಂಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತಂದ್ರೆ ಆ ಮಗು ಕತೆ ಮುಗಿಸ್ಬೇಕು. ಲೊಕೇಶನ್ ಕಳಿಸಿ. ಲೊಕೇಶನ್ ಫಾರ್ವರ್ಡ್ ಮಾಡಿದ್ದೀನಿ. ಆ ಜಾಗದಲ್ಲಿ ನಮ್ಮ ಹುಡುಗ ಕಾಯ್ತಾ ಇರ್ತಾನೆ. ಮಗುನ ಅವನಿಗೆ ಒಪ್ಪಿಸ್ಬಿಡಿ. ಸರಿ ಸರ್. ಆ್ಯಂಡ್ ಸುಮ್ಮನೆ ಎಲ್ಲ ದುಡ್ಡು ಕೊಡ್ತಾನೆ, ಈಸ್ಕೊಡಿ. ದುಡ್ಡು ಕೊಡ್ತಾರ ಸರ್? ಈಗ ಎಷ್ಟು ಕೊಡ್ತಾರೆ ಸರ್? ಕೊಡ್ತಾನಪ್ಪ, ಕೊಡ್ತಾನೆ. ಹಾಗಂತ ಆತರಕ್ಕೆ ಬಿದ್ದು ಜಾಸ್ತಿ ಕೇಳಿ ಮರ್ಯಾದೆ ಕಳ್ಕೊಬೇಡ. ಪಾಲಿಗೆ ಬಂದು ಪಂಚಾಮೃತ ಅಂತ ಎಷ್ಟು ಬರುತ್ತೋ ಅಷ್ಟನ್ನು ಇಟ್ಕೋ ಸರ್. ಆಯ್ತು ಸರ್, ಸರಿ ಬರ್ತೀವಿ ಸರ್. ಅಲ್ಲ, ನೀವು ಡೆಲಿವರಿ ಆದ ತಕ್ಷಣ ಕೈಯಾರೆ ಮಗುನ ಹಿಡ್ಕೊಂಡಿದ್ರಲ್ವಾ, ನೀವು ಅಬ್ಸರ್ವ್ ಮಾಡ್ಲಿಲ್ವಾ? ಅದರಲ್ಲೂ ಎಷ್ಟೋ ಸಿಮಿಲಾರಿಟೀಸ್ ಇದೆ ನೋಡಿ. ಅದೆಲ್ಲ ಕೋಇನ್ಸಿಡೆನ್ಸ್ ಅಂತ ಅದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಸರ್, ಪ್ರತಿಕ್ಷಣನು ಅನ್ನಿಸ್ತಿತ್ತು ಇವಳೇ ನನ್ನ ಮಗಳು, ಇವಳೇ ನನ್ನ ಮಗಳು ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಯಾಕೋ ನಂಬಲಿಲ್ಲ ಸರ್. ಅದಕ್ಕೆ ಅನ್ಸುತ್ತೆ ಒಂದ್ ಕ್ಷಣನೂ ಅವಳಿಂದ ದೂರ ಇರಕ್ಕಾಗ್ತಿರ್ಲಿಲ್ಲ. ಈಗ ಅರ್ಥ ಆಗ್ತಿದೆ ನಮ್ಮ ಮಗಳು. ಐ ಆಮ್ ಸಾರಿ ಟು ಸೇ, ಬಟ್ ಮಗುನ ಕಳ್ಸ್ಕೊಟ್ಟಾದ್ಮೇಲೆ ಈಗ ದುಃಖ ಪಟ್ಟು ಏನೂ ಪ್ರಯೋಜನ ಇಲ್ಲ ಅಲ್ವಾ? ಆ ಮಗುನ ನೀವೇ ಕೈಯಾರೆ ಹಿಡ್ಕೊಂಡಿದ್ರಿ, ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇಲ್ಲ ಸರ್, ನಾನು ಆ ಟೈಮಲ್ಲಿ ಅಬ್ಸರ್ವ್ ಮಾಡಲಿಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಅವ್ರು ನಿಮ್ಮ ಮಗಳೇ. ಅವ್ರನ್ನ ಯಾಕೆ ಕಳ್ಸ್ಕೊಟ್ರಿ? ಹೋಗಿ ಕರ್ಕೊಂಡು ಬನ್ನಿ. ಗೌತಮ್, ಗೌತಮ್ ಅಣ್ಣ, ನಾನು ತಪ್ಪು ಮಾಡ್ಬಿಟ್ಟೆ ಕಣಪ್ಪ. ಅವತ್ತು ಅಖಿಲಾಂಡೇಶ್ವರಿ ಮೇಡಮ್ ಎಲ್ಲ ಹೇಳಿದ್ರು. ನಾನು ನಿನ್ನ ಹತ್ರ ಹೇಳ್ದೆ, ನಾನೇ ಹೋಗಿ ಮಿಂಚುನ್ ಕರ್ಕೊಂಡ್ಬಂದು ನಿಮಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಮಾಡಿದೆ. ಆದರೆ ಏನೋ ಆಗೋಯ್ತು. ನಾನು ನಿನ್ನ ಹತ್ರ ಹೇಳಿದೆ, ದೊಡ್ಡ ತಪ್ಪು ಮಾಡಿದೆ ಗೌತಮ್, ದೊಡ್ಡ ತಪ್ಪು ಮಾಡಿದೆ. ಏನ್ ಹೇಳ್ತಾ ಇದ್ದಾರೆ? ಈ ವಿಷಯ ನಿಮ್ಗೆ ಮೊದಲೇ ಗೊತ್ತಿತ್ತಾ? ಹೌದು ಗೌತಮ್, ಹೌದು. ಇಷ್ಟು ದಿವಸ ನಮ್ಮನೇಲಿ ಓಡಾಡ್ಕೊಂಡಿದ್ಲಲ್ಲ ಮಿಂಚು, ಅವಳೇ ನಿನ್ ಮಗಳು ಕಣಪ್ಪ, ಅವಳೇ ನಿನ್ ಮಗಳು. ಗೌತಮ್, ಅದೇ ನೀನು ಒಂದು ಕ್ಷಣ ವೇಸ್ಟ್ ಮಾಡಬೇಡ. ನಿನ್ನ ಮಗಳನ್ನು ಉಳಿಸ್ಕೋ, ನಮ್ಮ ಮಿಂಚಿನ ಉಳಿಸ್ಕೋ. ಯಾರು ನಿನ್ನ ಮತ್ತೆ ಮಗಳನ್ನ ಬೇರೆ ಮಾಡಕ್ ಬಂದಿದ್ದಾರೆ. ಗೌತಮ್, ಅವರು ಒಳ್ಳೆಯವ್ರ ತರ ಕಾಣಲ್ಲ, ಕೆಟ್ಟವ್ರ ತರ ಕಾಣ್ತಾರೆ. ಮಿಂಚೂರು ಕರ್ಕೊಂಡೋದ್ರಲ್ಲ,
ಅವ್ರಿಗೆ ಮೊದಲು ಫೋನ್ ಮಾಡು. ಫೋನ್ ಮಾಡು. ಫೋನ್ ಮಾಡು. ಏನಾಯ್ತು? ಫೋನ್ ಪಿಕ್ ಮಾಡ್ತಾ ಇಲ್ಲ. ಬರ್ತಾ ಹೋಗ್ಬೇಡ. ಧೈರ್ಯವಾಗಿರಿ, ನಾನು ಮಿಂಚನ್ ಕರ್ಕೊಂಡು ಬಂದೇ ಬರ್ತೀನಿ. ಬರ. ಅವತ್ತು ನೋಡಿದ್ರೆ ಆ ಕಡೆಯಿಂದ ದುಡ್ಡು ಬಂತು, ಮತ್ತೊಂದ್ ಕಡೆಯಿಂದ ದುಡ್ಡು ಬಂತು, ಈಗ ಈ ಕಡೆಯಿಂದ ದುಡ್ಡು ಬರ್ತಾ ಇದೆ. ಅಯ್ಯೋ ಇಷ್ಟೆಲ್ಲ ಈ ತರದಲ್ಲಿ ದುಡ್ಡು ಬರುತ್ತೆ ಅಂತ ನಾನು ಕನಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿಜ ರೀ, ಮೊದ್ಲು ಗೌತಮ್ ಕಡೆಯಿಂದ ಹಣ ಬಂತು, ಈಗ ಇವ್ರ ಕಡೆಯಿಂದ ಹಣ ಬಂತು. ಅದನ್ನೇ ಹೇಳ್ತಿದ್ರಿ ಕಡೆ, 20 ವರ್ಷ ನಾವು ಕಷ್ಟಪಟ್ಟು ದುಡ್ಡಿದ್ರು ಇಷ್ಟು ದುಡ್ಡು ನಮ್ ಕೈಗೆ ಬರ್ತಿರ್ಲಿಲ್ಲ. ಈ ಹುಡುಗಿ ನಮ್ಗೆ ಗೋಲ್ಡ್ ಮೈನ್ ಆಗ್ಬಿಟ್ಟಿದ್ದಾಳೆ, ಚೆನ್ನಾಗಿ ಬಾಚ್ಕೊಂಡ್ಬಿಡ್ಬೇಕು. ನಿಧಾನ, ಕೇಳಿಸ್ಕೊಂಡ್ಬಿಡ್ತಾನೆ. ಜೋಳ್ಗೇನು ಗೊತ್ತಾಗಲ್ಲ ಕಣೆ. ನಾವ್ ಯಾಕೆ ಬಂದಿದ್ದೇವೆ? ಇದ್ ಯಾವ ಜಾಗ? ಇದು ನಮ್ಮನೆಗೆ ಹೋಗೋ ದಾರಿನೇ. ಹೌದು, ನೀನ್ ಮಲಗಿದೆ, ಎಚ್ಚರಾಗ್ಬಿಟ್ಟಿದ್ಯಾ? ಹ್ಞೂ, ಎಚ್ಚರಿಕೆ ಆಗೋಯ್ತು. ಸರಿ, ನಿಂಗ್ ತಿನ್ನಕ್ ಐಸ್ ಕ್ರೀಮ್ ತಂದ್ಕೊಡ್ಲಾ? ಬೇಡ. ಚಾಕ್ಲೇಟ್ ತಂದ್ಕೊಡ್ಲಾ ಹೋಗ್ಲಿ? ಬೇಡ. ಮತ್ತೆ ಇನ್ನೇನ್ ತಿಂತೀಯಾ? ಅಯ್ಯೋ ಯಾಕಮ್ಮ ಹಾಗೆ ಹೇಳ್ತೀಯಾ? ನಿನ್ಗೆ ಏನ್ ಬೇಕು ಹೇಳು, ಎಲ್ಲಾನು ತಂದ್ಕೊಡ್ತೀವಿ ನಾವು. ನನಗೇನು ಬೇಡ. ಯಾಕಮ್ಮ ಬೇಜಾರಾಗಿದ್ಯಾ? ಸ್ವಲ್ಪ ಖುಷಿಯಾಗಿರ್ಬೇಕಲ್ವಾ ನೀನು? ಖುಷಿಯಾಗಿರ್ಬೇಕು ಅಂದ್ರೆ ನನಗ್ ಪಪ್ಪ ಅಮ್ಮ ಬೇಕು. ಪಪ್ಪ ಮಾತ್ರ ಹೋಗ್ಬೇಕಾ? ನಾವ್ ಕರ್ಕೊಂಡ್ ಹೋಗ್ತೀವಿ ಅಲ್ವೇನ್ರಿ? ಅವ್ರ ಅಪ್ಪ ಮಾತ್ರ ಕರ್ಕೊಂಡ್ ಹೋಗಣ್ವಾ? ಆಯ್ತು ಕಣೆ, ನಮ್ ಮಿಂಚು ಹೇಳ್ದಾಗೆ ಕೇಳೋಣ. ಮಿಂಚು, ನೀನು ಒಳಗಡೆ ಕೂತಿರು, ನಾವಿಬ್ರು ಹೋಗಿ ನಿನ್ಗೆ ಐಸ್ ಕ್ರೀಮು ಚಾಕ್ಲೇಟು ಎಲ್ಲ ತಂದ್ಕೊಡ್ತೀವಿ, ಆಯ್ತಾ? ನಿಜ? ನನ್ನ ಪಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀರಾ? ಬಾ, ಕಾರಲ್ಲಿ ಕೂತ್ಕೋ ಬಾ.